ತಂತ್ರವನ್ನೀಗ ಹಣಿ ಹಾಕುವೆ ಹಣಿ ಹಾಕುವೆ ಹಣಿ ಹಾಕುವೆ ದೇಶದ ಬೆಳಸಲು ತಂತ್ರವನ್ನೀಗ. ಆಹಾ, ಈಗ ನನ್ನ ಹೊಟ್ಟೆ ಉರಿಯು ಸ್ವಲ್ಪ ಸಮನವಾಯಿತು. ನಾನು ನನ್ನ ಸಹೋದರನ್ನು ಕಳೆದುಕೊಂಡು ದುಃಖಪಟ್ಟಂತೆ ಆ ದುರ್ಯೋಧನನು ಪುತ್ರ ಶೋಕದಿಂದ ಗೋಳಾಡುತ್ತಿರುವವನು. ಈಗ ಶಕುನಿಗೆ ಆನಂದ, ಪರಮಾನಂದ. ಇರಲಿ ಇರಲಿ, ಅಭಿಮಾನಿಯನ್ನು ಕುರುವೀರರನ್ನು ಹುಬ್ಬಿಸಿ ಅಭಿಮಾನಿಯನ ಮೇಲೆ ಆಕ್ರಮಣ ಮಾಡಿಸಿ ಅಭಿಮಾನಿಯನ್ನು ವಧಿಸಿದರೆ ಆ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಹೊಂದಿದ ಆ ಅರ್ಜುನನು ಈ ಕುರುವಂಶವನ್ನೇ ನಾಶ ಮಾಡಿಬಿಡುವನು. ಇರಲಿ ಇರಲಿ. ಮಹಾದೇವನವರ ಪ್ರಸಾದದಿಂದ ಯುಧಿಷ್ಠರ, ಭೀಮ, ನಕುಲ, ಸಹದೇವ ಮೊದಲಾದ ಮಹಾರಥಿಕರನ್ನು ತಡೆಗಟ್ಟಿದನು. ಆದರೆ ಈ ಅಲ್ಪಾಭಿಮಾನದಲ್ಲಿ ಸೋಲನ್ನು ಒಪ್ಪಿಕೊಳ್ಳಬೇಕಾಗುತ್ತಲ್ಲ. ನಾವು 7 ಜನರು 7 ಸಾರಿ ಪ್ರಯತ್ನ ಪಟ್ಟು ಸೋತಿದ್ದಾಯ್ತು, ಬಲೆ ಅಭಿಮಾನಿ. ಆದರೆ ಈ ಸಾರಿ ಇಬ್ಬರಲ್ಲೊಬ್ಬರು ಸಾಯಲೇಬೇಕು.
ಮೇಲೆ ಯುದ್ಧ ಮಾಡಿ ಕರ್ಣ ಸೈಂಧವ ಹೊಡಿ. ಹಾ ದೈವವೇ, ನನ್ನ ಹೋರಾಟದ ಮೇಲೆ ಯುದ್ಧ ಮಾಡಿ ನನ್ನ ರಥವನ್ನು ನನ್ನ ಧನಸ್ಸನ್ನು ನಾಶ ಮಾಡಿದ್ರಲ್ಲ, ಇದು ಲೋಕಕ್ಕೆ ಉಂಟಾಯಿತಲ್ಲ, ಧರ್ಮಕ್ಕೆ ಲೋಪ ಉಂಟಾಯಿತಲ್ಲ. ಕೆಲವೋ ದುಶ್ಯಾಸನ, ಅಭಿಮಾನ್ಯ, ಕೆಲವೋ ದುಶ್ಯಾಸನ ಅಭಿಮಾನ್ಯ, ಈ ಚಕ್ರದ ಹೊಡೆತಕ್ಕೆ ತಡೆದಿತ್ತು. ಈ ಸೈನ್ಯನೊಬ್ಬನಿರುವನು ವಿಶ್ವಾಸನ ಸೈಂಧವ ತಡೆಗಟ್ಟಿದರೆ ಖಂಡಿತ ಸೋಲಿದವು. ನೀನು ಗದೆಯಿಂದ ಹೊಡೆ, ನಾನು ಹಿಂದೆಯಿಂದ ಹೊಡೆಯುವನು. ನಮ್ಮ ತಂದೆಗೆ ಗುರು ನಮ್ಮ ತಂದೆಗೆ ವಿದ್ಯೆ ಹೇಳಿದ ಗುರು ಅಲ್ಲವೇ? ನಮ್ಮ ತಂದೆಗೆ ವಿದ್ಯೆ ಹೇಳಿದ ಗುರು ನೀನು ನನ್ನ ಕೈ ಬಿಟ್ಟೆಯ. ಮೋಸವಾಯಿತು. ನನ್ನ 11 ಅಕ್ಷೋಹಿಣಿ ಸೈನ್ಯವು, ಅದರಲ್ಲಿ ವೀರಾಧಿವೀರರು ದುಶ್ಯಾಸನ, ಸೈಂಧವ, ಬಂಧು ಬಾಂಧವರೆಲ್ಲರೂ ಹತರಾದರು. ಈಗ ನಾನೋರ್ವನೇ ಉಳಿದಿರುವೆನು. ಚಿಂತೆ ಎಂಬ ಬೆಂಕಿಯು ನನ್ನ ದೇಹವನ್ನು ಸುಡುತ್ತಿರುವುದು. ಈಗ ಯಾವ ರೀತಿಯಿಂದ ಈ ದೇಹದ ಸಂತಾಪವನ್ನ ಶಾಂತಿಗೊಳಿಸಲಿ? ಓಹೋ, ಮರೆತಿದ್ದೆನು. ಮುಂದೆ ಕಾಣುವ ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭ ವಿದ್ಯೆಯನ್ನು ಪ್ರಯೋಗಿಸಿ ಈ ನನ್ನ ಶರೀರದ ಸಂತಾಪವನ್ನು ಶಾಂತಿಗೊಳಿಸಿಕೊಳ್ಳುವೆನು. ಈಗ ಏನು ಮಾಡುವುದು? ಸುಯೋಧನನು ನಿನ್ನನ್ನು ವಂಚಿಸಿ ಮಾಯವಾಗಿ ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ನಿನ್ನ ಪ್ರತಿಕ್ರಿಯೆಗೆ ಭಂಗವಾಯಿತಲ್ಲ ವಾಸುದೇವ, ಭೀಮಸೇನ. ನನ್ನನ್ನಲ್ಲ, ನಿನ್ನನ್ನು. ಈ ರಣಭೂಮಿಯಲ್ಲಿ ಆ ದುರ್ಯೋಧನನ್ನು ಎಲ್ಲಿ ಹುಡುಕುವುದು? ಧರ್ಮರಾಜ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವನು. ನೀನು ಮೃದುವಾಕ್ಯದಿಂದ ಕೂಗಿದರೆ ಆತನು ಹೊರಗೆ ಬರುವನು. ದುರ್ಯೋಧನನ್ನು ಮುದುವಾಕ್ಯದಿಂದ ಕೂಗಿದರೆ ಅಸಾಧ್ಯವಾಗುವುದಿಲ್ಲ. ನಾನೇ ಪ್ರಾರಂಭಿಸುವೆನು. ದುರ್ಯೋಧನ, ಭೀಮ, ಬಾಯಿ ಮುಚ್ಚು. ವಿರಾಟನ ಅಡುಗೆಯ ಮನೆಯಲ್ಲಿ ಲಂಡಿಯಂತೆ ವೇಷವನ್ನು ಧರಿಸಿ ಕುಂಡಿಯನ್ನು ಬೆಳೆಸಿದ ಹಾಗಲ್ಲವೋ ಲಂಡಿ? ಅಯೋಗ್ಯ! ಪ್ರಾಣ ಭಯದಿಂದ ನಾನು ನೀರಿನಲ್ಲಿ ಅಡಗಿ ಕುಳಿತಿರಲಿಲ್ಲ. ಹೇಳುವೆನು ಕೇಳು. ನಾನು ಯುದ್ಧ ಸನ್ನದ್ಧನಾಗುವ ಮೊದಲು ನಿರ್ಜನ ಪ್ರದೇಶದಲ್ಲಿ ಸರೋವರದಲ್ಲಿ ಕುಳಿತು ಶರೀರದ ಸಂತಾಪವನ್ನು ಮಾಡಿಕೊಳ್ಳುತ್ತಿದ್ದೆನು. ಸುಮ್ಮನೆ ಅರಟಬೇಡ. ದುರ್ಯೋಧನ ಮಹಾರಾಜ, ಇಲ್ಲಿ ಎಷ್ಟು ನಿಜವನ್ನು ಹೇಳಿದರೂ ಯಾರು ನಂಬುವುದಿಲ್ಲ. ಧರ್ಮರಾಯ, ನನ್ನ 11 ಅಕ್ಷೋಹಿಣಿ ಸೈನ್ಯವು ಹತವಾದರು, ವೀರಾಧಿವೀರರು ಮಡಿದು ಹೋದರು. ನಾನು ಕ್ಷತ್ರಿಯ ಧರ್ಮವನ್ನು ಉದ್ಧರಿಸಲು ನಾನು ಮತ್ತು ಈ ನನ್ನ ಗದೆಯ ಮಾತ್ರ ಉಳಿದಿರುವುದು. ನಿಮ್ಮನ್ನು ಈಗ ಗದಾ ಯುದ್ಧಕ್ಕೆ ಕರೆಯುವೆನು. ಒಬ್ಬೊಬ್ಬರಾಗಿ ಬನ್ನಿ. ಸಾಮರ್ಥ್ಯ ಇರುವವರು ಹೋರಾಡಿ. ದುರ್ಯೋಧನನಿಗೆ ಏಕೆ ಉತ್ತರ ಕೊಡದೆ ಸುಮ್ಮನಿರುವೆ? ಇಂದಿನಿಂದ ಈ ಶುಭ ಮುಹೂರ್ತವು ಯಾವಾಗ ಆಗುತ್ತಿರುವುದನ್ನು ನಿರೀಕ್ಷಿಸುತ್ತಿರುವೆನು. ಕೃಷ್ಣ, ಶಿವೋಧನ,
ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ತಿಳಿದಿರುವೆನು. ಅದಕ್ಕೆ ನಾನು ದುಃಖಿಸಲಿಲ್ಲ. ನನ್ನ ಕ್ಷಾತ್ರ ತೇಜಸ್ಸು, ಈ ದುರ್ಯೋಧನ ಸಾಹಸ, ದೇಶಾಭಿಮಾನ, ಈ ನನ್ನ ಹೆಸರು 3 ಲೋಕಗಳಲ್ಲಿಯೂ ಅರಿಯುವಂತೆ ಮಾಡಲು ನಾನಿಷ್ಟು ಹಠವಾದಿ ಎಂದೆನಿಸಿದನು. ಇನ್ನೂ ನಿನ್ನ ಇಚ್ಛೆ ಪೂರ್ತಿಯಾಗಲಿಲ್ಲವೇ ದುರ್ಯೋಧನ? ಇದೇನು ಕಣ್ಣಿನಲ್ಲಿ ನೀರು? ಕೃಷ್ಣ, ದುರ್ಯೋಧನಿಗೆ ಯಾವ ತೊಂದರೆಯನ್ನು ಕೊಟ್ಟೆ? ಪಾಂಡವರ ಪಕ್ಷವನ್ನು ವಹಿಸಿ ಸುದರ್ಶನವನ್ನು ಹಿಡಿದು ನೀನು ಹಲಾಯುದ್ಧವನ್ನು ಧರಿಸು. ಸುದರ್ಶನವನ್ನು ಹಿಡಿದು ಯುದ್ಧಕ್ಕೆ ನಿಲ್ಲು. ನಾನು ಹಲಾಯುದ್ಧವನ್ನು ಧರಿಸುವೆನು. ಅಣ್ಣ ಕೋಪಿಸಬೇಡ. ಪಾಂಡವರು ಯಾವಾಗಲೂ ಯುದ್ಧವನ್ನು ಅಪೇಕ್ಷಿಸಿದವರಲ್ಲ. ಅವರು ಧರ್ಮವನ್ನೇ ಕಾಪಾಡಿಕೊಂಡು ಬಂದರು. ಅಲ್ಲದೆ ತಮ್ಮ ವಾಸಕ್ಕಾಗಿ 5 ಗ್ರಾಮಗಳನ್ನಾದರೂ ಕೊಡಿ ಎಂದು ಕೇಳಿಕೊಂಡರು. ನಾನೇ ಶಾಂತಿ ಸಂಧಾನಕ್ಕೆ ಹೋಗಿದ್ದನು. ಅದರಲ್ಲಿ ನನ್ನಲ್ಲಿಯೂ ಸಹ ಅವರ ದರ್ಪವನ್ನು ತೋರಿಸಿ ಇವನ ದರ್ಪವನ್ನು ತೋರಿಸಿ ರಾಜನೀತಿಯನ್ನು ಮರೆತು ನನ್ನನ್ನು ಬಂಧಿಸಲು ಪ್ರಯತ್ನಿಸಿದರು. ಈ ಕೌರವನ ಸಹಸ್ರ ತಪ್ಪುಗಳನ್ನು ತಿಳಿಯದೆ ನಿನಗೆ ಅಣ್ಣ. ಈಗಲೂ ಪಾಂಡವರು 5 ಅರ್ಧ ರಾಜ್ಯವನ್ನು ಅಪೇಕ್ಷಿಸುವರು. 5 ಗ್ರಾಮಗಳನ್ನಾದರೂ ಕೊಟ್ಟು ಅವರನ್ನು ಸಹಕರಿಸಲಿ. ನೀನು ಸಂಧಾನ ಮಾಡೋ ಹಕ್ಕಿದ, ಅದಕ್ಕೆ ನಾವು ಒಪ್ಪುವವು. ದುರ್ಯೋಧನ, ಕೃಷ್ಣನು ಹೇಳುವುದು ನ್ಯಾಯವಾಗಿದೆ. ಆತನ ಮಾತಿನಂತೆ ಪಾಂಡವರಿಗೆ 5 ಗ್ರಾಮಗಳನ್ನಾದರೂ ಕೊಡು. ಎದುರಾಜ, ನಾನು ಹೇಳಿಯಂತೆ ಯುದ್ಧಕ್ಕೆ ಭಯಪಟ್ಟು ದುಃಖಿಸಲಿಲ್ಲ. ನೀನು ಬರುವುದಾಗಿ ಹೇಳಿ ಬಂದೆಯಲ್ಲ, ತಪ್ಪಿಸಿಕೊಂಡೆಯಲ್ಲ, ಅದಕ್ಕೆ ವ್ಯಸನ ಪಟ್ಟೆ. ಕೃಷ್ಣ, ಅಣ್ಣ, ನಾನು ಇದುವರೆಗೂ ಪಾಂಡವರೇ ತಪ್ಪಿಸಸ್ತರೆ ಎಂದು ಭಾವಿಸಿದ್ದೆನು. ಇನ್ನು ನಿನ್ನ ಕರ್ತವ್ಯ ನೀನು ನಡೆಸು. ನಾನು ದರಕೆಗೆ ಪ್ರಯಾಣ ಮಾಡುವೆನು. ಅಣ್ಣ, ಅಗ್ರದ ಗದಾಯುದ್ಧವನ್ನು ನೋಡಿಕೊಂಡು ಹೋಗುವೆ ಅಂತ. ಹಾಗೇ ಆಗಲಿ. ಎಲ್ಲವೋ ದುರ್ಯೋಧನ, ಎಲ್ಲವೋ ಭೀಮ, ಈ ದುರ್ಯೋಧನನ್ನು ನೀನು ಸೋಲಿಸಿಯಾದರೆ ಈ ಸಮಸ್ತ ಭೂಮಂಡಲವೆಲ್ಲವೂ ನಿನ್ನದಾಗುವುದು. ಏನು ಹೇಳುವೆ? ಎಲ್ಲವೋ ದುರ್ಯೋಧನ, ಈ ಭೀಮಸೇನನ್ನು ಸೋಲಿಸಿದರೆ ಸೂರ್ಯ ಚಂದ್ರಾದಿವರು ಕೀರ್ತಿಯನ್ನು ಪಡೆಯುವರು. ಏನು ಹೇಳುವೆ? ನಿನ್ನ ಇಷ್ಟ ದೈವವನ್ನು ಧ್ಯಾನಿಸಿ